ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಂಡು ಈ ದಿನದ ಪ್ರಾರ್ಥನೆಯನ್ನು ನಾವು ಆರಂಭ ಮಾಡೋಣ. ಜ್ಞಾನೋಕ್ತಿ ಪುಸ್ತಕ ಅಧ್ಯಾಯ 28 ವಾಕ್ಯ 12. ಸತ್ಯಸಂಧರಿಗೆ ಜಯವಾದರೆ ಸಂಭ್ರಮ ಸಡಗರ, ದುಷ್ಟರನ್ನು ಉನ್ನತಿಗೇರಿಸಿದರೆ ಬೇರೆಯವರು ಮರೆಯಾಗುವರು. ಈ ಚುನಾವಣೆಯ ಸಮಯದಲ್ಲಿ ಎಲ್ಲರೂ ಕೂಡ ಕಾದು ನಿಲ್ತಾರೆ, ಯಾರು ಈ ಸಲ ಅಧಿಕಾರಕ್ಕೆ ಬರಬಹುದು ಅಂತ ಹೇಳಿಕೊಂಡು. ಸಾಮಾನ್ಯವಾಗಿ ಜನರಿಗೆ ತಿಳಿದಿರ್ತದೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಹೇಳಿಕೊಂಡು. ಜನ ಬಯಸ್ತಾರೆ ಒಳ್ಳೆಯವರು ಬಂದರೆ ಈ ಸಲ ಸಮಾಜದಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ನಮಗೆ ಸ್ವಲ್ಪ ಅನುಕೂಲ ಆಗಬಹುದು ಅಂತ ಹೇಳಿಕೊಂಡು. ಯಾರಾದರೂ ಕೆಟ್ಟವರು ಬಂದರೆ ಮತ್ತೆ ನ್ಯಾಯವಂತರು, ನೀತಿ ಉಳ್ಳವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇರಲಿ ಹಾಗೇನೆ ಅಂತ ಕೆಲವರು ಸುಮ್ಮನೆ ಇದ್ದು ಬಿಡ್ತಾರೆ. ಅದಕ್ಕಾಗಿ ಸತ್ಯಸಂಧರಿಗೆ ಜಯವಾದರೆ ಸಂಭ್ರಮ ಸಡಗರ, ದುಷ್ಟರನ್ನು ಉನ್ನತಿಗೇರಿಸಿದರೆ ಬೇರೆಯವರು ಮರೆಯಾಗುವರು. ಯಾರು ಮರೆಯಾಗ್ತಾರೆ? ಯಾರಂತ ಹೇಳಿದರೆ, ಈ ಬೇರೆಯವರು ಅಂತ ಹೇಳಿದರೆ ಈ ದುಷ್ಟರ ವಿರುದ್ಧ ಯಾರು ತಾವು ಅಬಲರು ಅಂತ ಇರ್ತಾರೆ, ಅವರು ಸುಮ್ಮನೆ ಹೋಗಿ ಅವರಲ್ಲಿ ಕಷ್ಟಕ್ಕೆ ಸಂಕಷ್ಟಕ್ಕೆ ಒಳಗಾಗಲಿಕ್ಕೆ ಇಷ್ಟಪಡಲ್ಲ, ಅವರು ದೂರಕ್ಕೆ ಹೋಗ್ತಾರೆ. ಕೆಲವು ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಒಂದು ಒಳ್ಳೆಯ ಯೋಜನೆ ಬಂದಿತ್ತು. ಓರ್ವ ವ್ಯಕ್ತಿ ಪರವೂರಿನಿಂದ ನಮ್ಮ ದೇಶಕ್ಕೆ ಬಂದು ಇಲ್ಲಿಯೇ ಉಳ್ಕೊಂಡಂಥ ವ್ಯಕ್ತಿ, ಆತನು ಸಂಪೂರ್ಣವಾಗಿ ನಮ್ಮ ದೇಶವನ್ನು ತನ್ನ ದೇಶವನ್ನಾಗಿ ಮಾಡಿಕೊಂಡಿದ್ದ ಮತ್ತು ಈ ಸಮಾಜದಲ್ಲಿನ ಯಾರೆಲ್ಲ ಪಾಪದವರು ಅವರಿಗೋಸ್ಕರ ತಾನೇನು ಮಾಡಬಹುದು ಅಂತ ಹೇಳಿಕೊಂಡು ಕೆಲಸ ಮಾಡ್ತಿದ್ದ. ಸರ್ಕಾರದ ಜೊತೆಗೆ ಆತನಿಗೆ ಒಂದು ಒಳ್ಳೆಯ ಬಾಂಧವ್ಯ ಇತ್ತು. ಸರ್ಕಾರ ಕೂಡ ಆತನನ್ನು ಗುರುತಿಸಿಕೊಂಡಿತ್ತು ಮತ್ತು ಉನ್ನತ ಸಮಿತಿಯಲ್ಲಿ ಆತನಿಗೊಂದು ಸ್ಥಾನವನ್ನು ಕೂಡ ಕೊಟ್ಟಿದ್ದರು. ಆ ವ್ಯಕ್ತಿ ಇನ್ನೂ ಕೂಡ ನಮ್ಮ ದೇಶದಲ್ಲಿ ಇದ್ದಾನೆ, ಆದರೆ ಎಲ್ಲಿ ಕೂಡ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಕಾಣಿಸಿಕೊಳ್ಳಲ್ಲ. ಒಂದು ಅಧಿಕಾರದಲ್ಲಿದ್ದವರು ಅಂಥವರನ್ನು ಸೇರಿಸಿಕೊಳ್ಳಲ್ಲ. ಮತ್ತು ಇವರು ಕೂಡ ಹೋಗಿ ಸುಮ್ಮನೆ ಅವರು ಹೇಳಿದ್ದನ್ನು ಮನಸ್ಸಿಗೆ ಒಪ್ಪಿಗೆಯಾಗಿ ಇಲ್ಲದನ್ನು ಯಾಕೆ ಮಾಡಬೇಕು ಅಂತ ಹೇಳಿಕೊಂಡು ದೂರಕ್ಕೆ ಇರ್ತದೆ. ಇದರಲ್ಲಿ ನಷ್ಟ ಯಾರಿಗೆ ಆಗ್ತದೆ? ನಷ್ಟ ಯಾರಿಗೆ ಅಂತ ಹೇಳಿದರೆ ಸಾಮಾನ್ಯ ಜನರು, ಪಾಪದ ಜನರು, ಅವರಿಗೆ ಖಂಡಿತವಾಗಿಯೂ ನಷ್ಟ ಆಗ್ತದೆ. ಕೆಲ ವರ್ಷಗಳ ಹಿಂದೆ ಒಂದು ಸಂಸ್ಥೆಯಲ್ಲಿ ಅಲ್ಲಿ ಅಧಿಕಾರ ಬದಲಾವಣೆ ಇತ್ತು. ಅಂಥ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡುತ್ತಿರುವಂಥ ವ್ಯಕ್ತಿಗಳು ನನಗೆ ಕೂಡ ಪರಿಚಯದವರು. ಅವರು ಹೇಳಿದರು, ಈ ಸಲ ಅಧಿಕಾರ ಬದಲಾವಣೆ ಉಂಟು, ಒಂದು ವೇಳೆ ಈ ವ್ಯಕ್ತಿ ನಮ್ಮ ಸಂಸ್ಥೆಗೆ ಈ ನಿರ್ದೇಶಕರಾಗಿ ಬಂದರೆ ನಮ್ಮ ಪ್ರಕಾರ ಅನೇಕ ಜನರು ಈ ಸಂಸ್ಥೆಯನ್ನು ಬಿಟ್ಟು ಹೋಗುತ್ತಾರೆ ಅಂತ ಹೇಳಿಕೊಂಡು. ಯಾಕಂತ ಹೇಳಿದ್ರೆ ಆ ವ್ಯಕ್ತಿಯ ನಡತೆ ಬಗ್ಗೆ ಅವರಿಗೆ ತಿಳಿದಿತ್ತು. ಸುಮ್ಮನೆ ಯಾಕಾಗಿ ಅಲ್ಲಿ ಮನಸ್ತಾಪ ಅಂತ ಹೇಳಿಕೊಂಡು ಅವರು ಈ ಒಂದು ಯೋಚನೆಯನ್ನು ಹುಟ್ಟು ಹಾಕಿದ್ದರು. ಪ್ರಿಯರೇ, ಈ ಒಳ್ಳೆಯ ವ್ಯಕ್ತಿಗಳು ಅಧಿಕಾರಕ್ಕೆ ಬಂದರೆ ಯಾರು ಸಾಮಾನ್ಯ ಜನರಿರ್ತಾರೆ ತುಂಬ ಅನುಕೂಲ ಆಗ್ತದೆ, ಅವರಿಗೆ ತುಂಬ ಅನುಕೂಲ ಆಗ್ತದೆ. ಒಂದು ರೀತಿಯಲ್ಲಿ ಸ್ವತಂತ್ರವಾಗಿ ಉಸಿರಾಡುವಂಥ ಒಂದು ಅನುಭವ ಅವರಿಗೆ ಆಗ್ತದೆ. ಅದೇ ಜಾಗದಲ್ಲಿ ಯಾರಾದರೂ ಕೆಟ್ಟವರು ಬಂದರೆ ಒಂದು ರೀತಿಯಲ್ಲಿ ಮುಸುಕಿನ ಜೀವನ, ಅಲ್ಲಿ ಯಾವಾಗಲೂ ಕೂಡ ಒಂದು ಸ್ವತಂತ್ರ ಎಂಬುದು ಇರಲ್ಲ. ಅದಕ್ಕಾಗಿ ನಾವು
ಆಯ್ಕೆ ಮಾಡುವಾಗ ಇಂಥ ಒಳ್ಳೆ ಜನರನ್ನು ಆಯ್ಕೆ ಮಾಡಿದರೆ ಅದು ವ್ಯವಸ್ಥೆ ಮೇಲೆ ಕೂಡ ಹೊಂದಿರ್ತದೆ. ಯಾವ ರೀತಿಯ ವ್ಯವಸ್ಥೆಯನ್ನು ನಾವು ಹೊಂದಿದ್ದೇವೆ ಆಯ್ಕೆ ಮಾಡುವಾಗ ಅಥವಾ ಮತ ಚಲಾವಣೆ ಮಾಡುವಾಗ, ಅದರಲ್ಲಿ ಕೂಡ ಅನೇಕ ವಿಷಯಗಳು ಹೊಂದಿಕೊಂಡಿವೆ. ಆದರೆ ಸಮಾಜದ ಒಳಿತಿಗಾಗಿ ನಾವು ನಮ್ಮ ಮತವನ್ನು ಅಥವಾ ನಮ್ಮ ಬೆಂಬಲವನ್ನು ಯಾರಿಗೆ ಕೊಡಬೇಕಂತ ಹೇಳಿದರೆ, ಯಾರು ತನ್ನ ಸ್ವಂತ ಲಾಭಕ್ಕಾಗಿ ಕೆಲಸ ಮಾಡಲ್ಲ, ಬದಲಾಗಿ ಪರರಿಗಾಗಿ ಅವರು ಜೀವಿಸ್ತಾರೆ, ಅಂಥವರಿಗೆ ಕೊಟ್ಟರೆ ದೇಶ, ಸಮಾಜ ಮತ್ತು ನಮ್ಮ ಗ್ರಾಮ ಇದೆಲ್ಲ ಕೂಡ ಒಳಿತಾಗಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದನ್ನು ಅನೇಕ ಉದಾಹರಣೆಗಳ ಮುಖಾಂತರ ನಾವು ನೋಡ್ತೇವೆ. 23ನೇ ವಾಕ್ಯ, 28ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ, ಮುಖಸ್ತುತಿ ಮಾಡುವವನಿಗಿಂತ ಗದರಿಸುವವನೇ ಕೊನೆಗೆ ಹೆಚ್ಚು ದಯಾವಂತ. ಈ ಸಂಸ್ಥೆಗಳಲ್ಲಿ ಎಲ್ಲಿ ಯಾರು ಹುದ್ದೆಯಲ್ಲಿರ್ತಾರೆ ಅಂಥವರ ಹತ್ರ ಯಾವ ರೀತಿ ನಾವು ಪ್ರಯೋಜನವನ್ನು ಪಡೆಯುವುದು ಎಂಬುದನ್ನು, ಒಂದು ಮೆರಿಟ್ ಬೇಸಿಸ್ ಅಂತ ಹೇಳಿದರೆ ನಮ್ಮಲ್ಲಿ ಆ ತಾಕತ್ತುಂಟು ಅಥವಾ ಪ್ರತಿಭೆಗಳಿವೆ, ನಾವು ಆಯ್ಕೆಯಾಗಿ ಬರಲಿಕ್ಕೆ ಸಾಧ್ಯ ಉಂಟು. ಆಗ ಅದು ಆ ಸಂಸ್ಥೆಯಲ್ಲಿ ಇರ್ಬೋದು ಅಥವಾ ಕೆಲಸದ ಜಾಗದಲ್ಲಿ ಮೆರಿಟ್ ಬೇಸಿಸ್ ಅದರಲ್ಲಿ ಬರ್ತಾರೆ ಮತ್ತು ಅವರ ಪ್ರತಿಭೆಗಳು ಅಲ್ಲಿ ಬೆಳಕಿಗೆ ಬರ್ತವೆ. ಇನ್ನೊಂದು ರೀತಿ ಉಂಟು, ಯಾರು ಅಧಿಕಾರದಲ್ಲಿ ಇರ್ತಾರೆ ಅವರ ಹತ್ರ ಹೋಗಿ ದಿನನಿತ್ಯ ಭೇಟಿ ಮಾಡುವುದು, ಇತರರ ಬಗ್ಗೆ ಕಿವಿ ತುಂಬಿಸುವುದು ಮತ್ತು ಇಲ್ಲ ಸಲ್ಲದನ್ನು ಹೇಳಿಕೊಡುವುದು. ಆಗ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಅಧಿಕಾರದಲ್ಲಿದ್ದಂಥ ಜನರಿಗೆ ಇಂಥ ವ್ಯಕ್ತಿಗಳು ಬಂದು ಹೇಳುವುದನ್ನು ಒಂದು ರೀತಿಯಲ್ಲಿ ಕಿವಿಗೆ ಇಂಪಾಗ್ತದೆ. ಅವರು ನಿತ್ಯ ಬಂದು ಹೇಳಬೇಕು ಮತ್ತು ಇತರರ ಬಗ್ಗೆ ಹೇಳಬೇಕು ಎಂಬುದು ಅವರ ಒಂದು ಅಪೇಕ್ಷೆ ಆಗಿರ್ತದೆ. ಇದು ತುಂಬ ಜಾಗದಲ್ಲಿ ನಡೀತದೆ. ಕೆಲಸದ ಜಾಗದಲ್ಲಿ ಒಬ್ಬರು ಇನ್ನೊಬ್ಬರ ಬಗ್ಗೆ ಹೋಗಿ ಹೇಳುವಂಥದ್ದು, ಮತ್ತು ಮೆರಿಟ್ ಇಲ್ಲ, ಅಲ್ಲಿ ಮೆರಿಟ್ ಇರಲ್ಲ. ಆದರೆ ಈ ಒಂದು ಚಾಳಿಯಿಂದ, ಬಾಯಿ ಮಾತಿನ ಚಾಳಿಯಿಂದ ಏನು ಪ್ರತಿಭೆಯಿಂದ ಆಗಲ್ಲ, ಅದು ಬಾಯಿ ಮಾತಿನ ಚಾಳಿಯಿಂದ ಹೋಗಿ ಪಡೆಯಲಿಕ್ಕೆ ಪ್ರಯತ್ನ ಪಡುವುದನ್ನು ನಾವು ನೋಡ್ತೇವೆ. ಆದರೆ ಈ ಅಧಿಕಾರದಲ್ಲಿರುವಂಥ ವ್ಯಕ್ತಿಗಳು ಯಾರು ತಮ್ಮ ಅಂತಃಕರಣದ ಪ್ರಕಾರ, ಮನಸ್ಸಾಕ್ಷಿಯ ಪ್ರಕಾರ ನಡೀತಾರೋ ಅವರೇನು ಮಾಡ್ತಾರೆ ಅಂತ ಹೇಳಿದರೆ, ಇದಕ್ಕೆಲ್ಲ ಅವರು ಕುಮ್ಮಕ್ಕು ನೀಡುವುದಿಲ್ಲ. ಅಂತ ಹೇಳಿದರೆ ಇದಕ್ಕೆಲ್ಲ ಅವರು ಬೆಲೆ ಕೊಡುವುದಿಲ್ಲ. ಯಾರು ಒಬ್ಬರು ಬಂದು ಇನ್ನೊಬ್ಬರ ಬಗ್ಗೆ ಹೇಳುವುದು ಮತ್ತು ಹೊಗಳು ಸ್ತುತಿಯಿಂದ ಅವರು ಇನ್ನೊಬ್ಬರಿಗೆ ಕೊಡುವಂಥದ್ದು ಅಂಥದ್ದೆಲ್ಲ ಮಾಡಲಿಕ್ಕೆ ಹೋಗಲ್ಲ. ಏನು ನಿಯಮಗಳಿವೆ ಆ ಪ್ರಕಾರ ನಡೀತಾರೆ. ಯಾರಿಗೇನು ಸಲ್ಲಬೇಕು ಅದನ್ನು ಅವರು ಅವರಿಗೆ ಕೊಡ್ತಾರೆ. ಇದು ಒಂದು ಆದರ್ಶವಾದಂಥ ಈ ಕೆಲಸದ ವ್ಯವಸ್ಥೆ. ಹಲವಾರು ವರ್ಷಗಳ ಹಿಂದೆ ನಮ್ಮ ಮಂಗಳೂರಿನ ಒಂದು ಹೆಸರಾಂತ ಸಂಸ್ಥೆಯಲ್ಲಿ ಅಲ್ಲಿ ಒಬ್ಬರು ಮುಖ್ಯಸ್ಥರಿದ್ದರು. ಅವರ ಹತ್ರ ಈ ವಿದ್ಯಾರ್ಥಿಗಳಿಗೆ ಹೋಗಲಿಕ್ಕೆ ಸ್ವಲ್ಪ ಮುಜುಗುರ ಮತ್ತು ಭಯ ಕೂಡ. ಯಾಕಂತ ಹೇಳಿದ್ರೆ ಅವರು ನೋಡಲಿಕ್ಕೆ ದೊಡ್ಡ ಜೀವ, ಗಂಭೀರ ಅವರ ವದನ, ಅದನ್ನು ತಿಳ್ಕೊಂಡು ಯಾರು ಕೂಡ ಅಷ್ಟೊಂದು ಸುಲಭದಲ್ಲಿ ಅವರಲ್ಲಿ ಹೋಗುತ್ತಿರಲಿಲ್ಲ. ಅವರ ಪ್ರಾಯ ಆಯಿತು, ನಂತರ ಅವರು ರಿಟೈರ್ಡ್ ಆದರು, ವಯಸ್ಸಾಯಿತು, ರಿಟೈರ್ಡ್ ಆದರು. ಆಗ ಅವರ ಸುತ್ತಮುತ್ತಲಿರುವಂಥ ವ್ಯಕ್ತಿಗಳು, ಕೆಲಸ ಮಾಡುವವರು ಹಾಗೂ ವಿದ್ಯಾರ್ಥಿಗಳು ಅವರಲ್ಲಿ ಒಂದು ಬೇರೆ ಒಂದು ವ್ಯಕ್ತಿತ್ವವನ್ನು ನೋಡಿದರು. ಅದೇನಂತ ಹೇಳಿದ್ರೆ, ಅವರು ನೋಡಿದ ಹಾಗೆ ಅಷ್ಟೊಂದು ಕಠಿಣ ವ್ಯಕ್ತಿ ಅಲ್ಲ, ಅವರು ತುಂಬ ಮೃದು, ತುಂಬ ಮಾನವೀಯತೆ ಅವರಲ್ಲಿ ಉಂಟು. ಆಗ ಕೆಲವರು ಅವರ ಹತ್ರ ಕೇಳಿದರು, ನೀವು ಈ ಅಧಿಕಾರದಲ್ಲಿರುವಾಗ ಯಾಕೆ ಅಷ್ಟೊಂದು ಕಠಿಣ ಕಾಣ್ತಿದ್ದೀರಿ, ಮತ್ತು ಈಗ ಯಾಕೆ ಅಷ್ಟೊಂದು ಮೃದು ವ್ಯಕ್ತಿತ್ವ ನಾವು ಕಾಣ್ತೇವೆ ಅಂತ ಹೇಳಿಕೊಂಡು. ಆಗ ಅವರು ಕೊಟ್ಟಂಥ ಉತ್ತರ ಏನು ಹೇಳಿದರೆ, ನಾನು ಅಧಿಕಾರದಲ್ಲಿರುವಾಗ ಒಂದು ವೇಳೆ ನಾನು ಇದೇ ಮೃದುತ್ವವನ್ನು ತೋರಿಸಿದ್ದರೆ ನೀವೆಲ್ಲರೂ ಕೂಡ ನನ್ನಲ್ಲಿ ಬಂದು ಅದರ ಪ್ರಯೋಜನವನ್ನು ಪಡೆಯುತ್ತಿದ್ದೀರಿ. ನಮ್ಮ ಸಂಸ್ಥೆಯ ಅದು ಗುಣಮಟ್ಟ ಏನುಂಟು ಅದು ಕೆಳಗೆ ಹೋಗ್ತಾ ಇರ್ತಿತ್ತು. ಈ ನನ್ನ ಮುಖ ಗಡಸಿರ್ಬೋದು, ಕಠಿಣ ಇರ್ಬೋದು, ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಯೋಜನೆ ಇತ್ತು, ಚಿಂತನೆ ಇತ್ತು. ಅದೇನಂತ ಹೇಳಿದ್ರೆ, ನಮ್ಮ ಸಂಸ್ಥೆಯಲ್ಲಿನ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಳ್ಳೆಯದಾಗಬೇಕು, ಅವರಿಗೆ ಒಳ್ಳೆಯ ಅಂಕಗಳು ಸಿಗಬೇಕು, ಅವರಿಗೆ ಒಳ್ಳೆಯ ಭವಿಷ್ಯ ಇರಬೇಕು. ಅದೇ ಪ್ರಕಾರ ಈ ಸಂಸ್ಥೆಯಲ್ಲಿ ಒಂದು ರೀತಿಯ ವ್ಯವಸ್ಥೆ ಇರಬೇಕು. ಅದಕ್ಕಾಗಿ ನಮ್ಮ ಸಂಸ್ಥೆಗೆ ಒಂದು ಒಳ್ಳೆಯ ಹೆಸರು ಬರಬೇಕು ಅಂತ ಹೇಳಿಕೊಂಡು, ಒಂದು ವೇಳೆ ನಾನು ಮೃದು ವ್ಯಕ್ತಿತ್ವವನ್ನು
ಹೊಂದಿದ್ರೆ ಆ ಸಮಯದಲ್ಲಿ ಅಥವಾ ತೋರ್ಪಡಿಸಿದ್ರೆ ನೀವೆಲ್ಲರೂ ಕೂಡ ಬಂದು ನನ್ನಲ್ಲಿ ಉಪಯೋಗವನ್ನು ಪಡೆಯುತ್ತಿದ್ದೀರಿ ಅಂತ ಹೇಳಿಕೊಂಡು ಆಗ ಕೇಳಲಿಕ್ಕೆ ಹೋದ ಜನರಿಗೆ ಅವರಿಗೆ ತಿಳಿಯಿತು ಎಷ್ಟು ಒಂದು ಅರ್ಥಪೂರ್ಣವಾದಂಥ ಮಾತು, ಜಾಣ್ಮೆ ಉಂಟು ಅದರಲ್ಲಿ. ತನ್ನ ಸ್ವಾರ್ಥಕ್ಕಾಗಿ ಅಲ್ಲ ಅಥವಾ ಬೇರೆಯವರು ಹೆದರ್ಬೇಕಾಗಿ ಅವರು ಆ ಒಂದು ಕಠಿಣ ಮುಖವನ್ನು ತೋರ್ಪಡಿಸಿದ್ದಲ್ಲ, ಸಂಸ್ಥೆಯ ಉದ್ಧಾರತೆಗಾಗಿ, ಮಕ್ಕಳ ಭವಿಷ್ಯಕ್ಕಾಗಿ ಹಾಗೂ ಒಂದು ಸಂಸ್ಥೆಗೆ ಒಳ್ಳೆಯ ಹೆಸರು ಬರಬೇಕು, ಕೆಲಸ ಮಾಡ್ತಿರುವಂಥ ಜನರಿಗೆ ಕೂಡ ಹಾಗೆ ಅನ್ನಿಸ್ಬೇಕು ಎಂಬ ಒಂದು ಒಳ್ಳೆಯ ಉದ್ದೇಶದಿಂದ ಅವರು ಹಾಗೆ ಮಾಡಿದ್ದರು. ನಮ್ಮ ಜೀವನದಲ್ಲಿ ಅನೇಕ ಬಾರಿ ಹೀಗೇನೆ ಆಗ್ತದೆ. ನಾವು ಮುಖಸ್ತುತಿಯ ಮುಖಾಂತರ ಏನಾದರೂ ಪಡೆಯಲಿಕ್ಕೆ ಹೋದರೆ ಅದು ಏನಾಗ್ತದೆ ಅಂತ ಹೇಳಿದ್ರೆ ಸಂಸ್ಥೆಗೆ ಕೂಡ ಒಳ್ಳೆಯದಾಗಲ್ಲ, ಸಮಾಜಕ್ಕೆ ಕೂಡ ಒಳಿತಲ್ಲ, ಹಾಗೂ ಅದನ್ನು ಪಡೆಯುವವರಿಗೆ ಕೂಡ ಒಳಿತಲ್ಲ. ನಾವು ನೋಡಬೇಕು ಉದ್ದೇಶ ಏನಿದೆ. ನೋಡಲಿಕ್ಕೆ ಕಠಿಣ ಇರ್ಬೋದು, ಅದರ ಹಿಂದೆ ಇರುವಂಥ ಉದ್ದೇಶ ಏನು, ಕೆಟ್ಟ ಉದ್ದೇಶನೋ ಅಥವಾ ಉದ್ದೇಶ ಒಳ್ಳೆಯದುಂಟ ಅಂತ ಹೇಳಿಕೊಂಡು ಆಗ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ವೇಳೆ ಯಾರಾದರೂ ಕೂಡ ಗದರಿಸಿದ್ರು ಕೂಡ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಸುಲಭ ಆಗ್ತದೆ. ಅನೇಕ ಬಾರಿ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಯಾರಾದರೂ ಕರೆಕ್ಷನ್ ಕೊಟ್ಟರೆ ಅಂತ ಹೇಳಿದರೆ ತಿದ್ದುವಿಕೆ ಮಾಡಿದರೆ ನಮಗೆ ಸ್ವಲ್ಪ ಏನೋ ಮನಸ್ಸಿಗೆ ನೋವಾಗ್ತದೆ. ಎಷ್ಟು ಇವರು ತಿದ್ದುಪಡಿ ಮಾಡ್ತಾರೆ, ನನಗೆ ಕೂಡ ತಿಳಿದುಂಟು, ಯಾಕಾಗಿ ಹೀಗೆ ಮಾಡ್ತಾರೆ ಅಂತ ಹೇಳಿಕೊಂಡು. ಆದರೆ ಆ ತಿದ್ದುವಿಕೆಯ ಹಿಂದೆ ಏನು ಉದ್ದೇಶ ಉಂಟು ಅದನ್ನು ತಿಳಿದರೆ ಅದು ಸರಿಯಾದ ರೀತಿಯಲ್ಲಿ ಸ್ವೀಕಾರ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಯಾರು ದೊಡ್ಡ ಸ್ವರ ಅಥವಾ ಕಠಿಣ ಮುಖ ಯಾಕಾಗಿ ಅವರು ಹಾಗೆ ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ಏನಾದರೂ ದುರುದ್ದೇಶ ಇದ್ದರೆ ಸರಿ, ಅವರಿಂದ ದೂರ ಇರ್ಬೋದು. ಉದ್ದೇಶ ಒಳ್ಳೆಯದಿದ್ದರೆ ನಾವು ಅಲ್ಲಿ ಇರುವುದು ಒಳ್ಳೆಯದು, ಅಥವಾ ಅವರ ಜೊತೆಯಲ್ಲಿ ನಾವು ಇರುವುದು ಒಂದು ರೀತಿಯಲ್ಲಿ ಭಾಗ್ಯ ಅಂತ ತಿಳ್ಕೊಳ್ಬೋದು. ಒಂದು 2 ಉದಾಹರಣೆಯನ್ನು ನಿಮ್ಮ ಮುಂದೆ ಇಡ್ತೇನೆ. ಒಂದು ಮುಂಬೈಯಲ್ಲಿ ಮತ್ತೊಂದು ಮಂಗಳೂರಿನಲ್ಲಿ ಇಬ್ಬರು ವ್ಯಕ್ತಿಗಳು ಯಾವ ರೀತಿ ಅವರು ತರಬೇತಿಯನ್ನು ಕೊಡ್ತಿದ್ದಾರೆ ಅಂತ ಹೇಳಿಕೊಂಡು. ಮುಂಬೈಯ ವ್ಯಕ್ತಿ, ನಾನು ಕೂಡ ಒಂದು ಕಾರ್ಯಕ್ರಮಕ್ಕೆ ಅಲ್ಲಿ ಹೋಗಿದ್ದೆ. ಅದು ಭಾರತದ ಬೇರೆ ಬೇರೆ ರಾಜ್ಯಗಳಿಂದ ಜನ ಅಲ್ಲಿಗೆ ಬಂದಿದ್ದರು. ಅವರು ತುಂಬ ಕಟ್ಟುನಿಟ್ಟಿನ ಶಿಸ್ತಿನ ಮನುಷ್ಯ. ಯಾರು ಅವರ ಹತ್ರ ಈ ಕಾರ್ಯಕ್ರಮಕ್ಕೆ ಪ್ರದರ್ಶನ ಮಾಡಲಿಕ್ಕೆ ಬರ್ತಾರೆ ಅವರಲ್ಲಿ ಅವರು ಯಾವತ್ತೂ ಕೂಡ ದಯ ತೋರಿಸುವುದಿಲ್ಲ. ಅಷ್ಟು ಕಟ್ಟುನಿಟ್ಟಿನ ಮನುಷ್ಯ. ಈಗ ಇಲ್ಲ ಅವರು, ಒಂದು ಇತ್ತೀಚಿನ ಕೆಲವು ವರ್ಷಗಳ ಹಿಂದೆ ಅವರು ತೀರಿ ಹೋದರು. ಆದರೆ ದ ಫೈನಲ್ ಪ್ರಾಡಕ್ಟ್ ಅಂತ ಹೇಳಿದರೆ ಕೊನೆಗೆ ಈ ರಂಗಮಂದಿರದ ಮೇಲೆ ಏನು ಬರ್ತದೆ ಅದು ಬೆಸ್ಟ್. ಯಾಕಂತ ಹೇಳಿದರೆ ಅವರು ಅಷ್ಟು ಒಂದು ಕಠಿಣವಾಗಿ ಅವರನ್ನು ತರಬೇತಿ ಅಷ್ಟು ಕಠಿಣವಾಗಿ ನೀಡ್ತಾರೆ. ಮತ್ತು ಏನಾದರೂ ಔಟ್ಕಮ್ ಉಂಟು, ಅದು ಔಟ್ಪುಟ್ ಬೆಸ್ಟ್ ಅದು ಇರ್ತದೆ. ಕೊನೆಗೆ ಅಲ್ಲಿ ಎಲ್ಲರೂ ಬಂದು ಕೈ ಕುಲುಕಿಸುವಾಗ ಎಲ್ಲರಿಗೂ ಕೂಡ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಇದನ್ನು ಮೆಚ್ಚಿಕೊಂಡಿದ್ದಾರೆ. ಯಾರು ಕೂಡ ತಿದ್ದುಪಡಿಯನ್ನು ಹೊಂದಿದ್ದಾರೆ, ಆಗ ಬೇಸರ ಆಗ್ತಿದೆ, ಆಗಿದೆ, ಅವರೆಲ್ಲರೂ ಕೂಡ ಖುಷಿ ಆಗ್ತದೆ. ಯಾಕಾಗಿ ಇವರು ಇಷ್ಟೊಂದು ಕಠಿಣವಾಗಿ ನಮ್ಮ ಹತ್ರ ನಡೆಯುತ್ತಿದ್ದರು ಅಂತ ಹೇಳ್ಕೊಂಡು. ಅದೇ ಪ್ರಕಾರ ಇನ್ನೋರ್ವರು ಮಂಗಳೂರಿನಲ್ಲಿ ಮುಂಬೈಯ ವ್ಯಕ್ತಿ ಮ್ಯೂಸಿಷಿಯನ್, ಸಂಗೀತಗಾರ. ಮಂಗಳೂರಿನಲ್ಲಿ ಇನ್ನೊಬ್ಬರು ನಾಟಕಗಾರರು. ಅವರಿಗೆ ಪರ್ಫೆಕ್ಷನ್ ಏನು ಬೇಕು, ಇದು ಪರಿಪೂರ್ಣತೆ ಅದು ಆಗಲೇಬೇಕು. ಅಷ್ಟರಲ್ಲಿ ಮಾತ್ರ ಅವರಿಗೆ ಸಮಾಧಾನ. ಇಲ್ಲದಿದ್ದರೆ ಅವರು ಮಾತನಾಡುವಾಗ ಕೂಡ ಹಾಗೆ, ನಡೆದಾಡುವಾಗ ಕೂಡ ಹಾಗೇನೆ, ಏನು ಹೇಳಿದರೋ ಅದೇ ಪ್ರಕಾರವಾಗಿ ನಡೆಯಬೇಕು. ಹಾಗೆ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಈ ಕೊನೆಗೆ ಏನು ರಂಗಮಂದಿರದಲ್ಲಿಯೋ ಅಥವಾ ಸ್ಟೇಜ್ ಮೇಲೆ ಬರ್ತಾರೋ ಬಂದಂಥ ಜನರಿಗೆ ಒಂದು ರೀತಿಯಲ್ಲಿ ಖುಷಿ ಆಗ್ತದೆ. ಅವರಿಗೆ ಅನ್ನಿಸ್ತದೆ ಬಂದದ್ದು ಸಾರ್ಥಕವಾಯಿತು, ಇಲ್ಲಿ ನಾವು ಒಳ್ಳೆಯದನ್ನು ಪಡೆದೆವು ಎಂಬ ಒಂದು ಅವರಿಗೆ ಅನಿಸಿಕೆ ಬರ್ತದೆ. ಪ್ರಿಯರೇ, ಈ ಕಠಿಣ ಪರಿಶ್ರಮ ಅದು ಯಾರಿಗೆ ಕೂಡ ಅಷ್ಟೊಂದು ಇಷ್ಟ ಆಗಲ್ಲ. ಆದರೆ ಕಠಿಣ ಪರಿಶ್ರಮದ ಫಲ ಏನಿರ್ತದೆ ಅದು ಎಲ್ಲರಿಗೆ ಖುಷಿ ಆಗ್ತದೆ. ಅದಕ್ಕಾಗಿ ಒಂದು ಸಲ ಇದರಲ್ಲಿ ಪಳಗಿದರೆ ನಂತರ ಆ ವ್ಯಕ್ತಿತ್ವ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಶಿಸ್ತಿನಲ್ಲಿ ಬೆಳೀತದೆ ಮತ್ತು ಮುಂದಕ್ಕೆ ತುಂಬ ಉಪಯುಕ್ತವಾಗ್ತದೆ. ಅನೇಕ ಚಲನಚಿತ್ರಗಳು ಬರ್ತವೆ. ಕೆಲವು ಚಲನಚಿತ್ರಗಳು ಇಷ್ಟೊಂದು ಒಳ್ಳೇದಿರ್ತದೆ, ಅದರಲ್ಲಿ ಒಂದು ಪರ್ಫೆಕ್ಷನ್ ಕಾಣ್ತದೆ, ಅದು ನೋಡುವಾಗನೇ ಖುಷಿ ಆಗ್ತದೆ. ಈ ಆರ್ಟಿಸ್ಟ್ ಇರ್ಬೋದು, ನಟನೆ ಮಾಡುವವರು, ಸಂಗೀತ ಮಾಡುವವರು, ಅವರು ಇರುವಂಥ ಅತಿ ಒಳ್ಳೆಯದು ಅದು ಆ ಪ್ರದರ್ಶನದಲ್ಲಿ ಅಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ. ಫೈನ್ ಟ್ಯೂನಿಂಗ್ ಅಲ್ಲಿ. ಆದರೆ ಅದು ಯಾರು ಹಾದು ಹೋಗ್ತಾರೆ, ಅಲ್ಲಿ ಯಾರದನ್ನು ತರಬೇತಿಯನ್ನು ಪಡಿತಾರೆ ಅವರ ಹತ್ರ ಕೇಳಿದರೆ ತಿಳಿತದೆ ನಮಗೆ ಎಷ್ಟು ಕಷ್ಟ ಇತ್ತಂತ. ನಾವು ಅಂಥದ್ದನ್ನು ಯಾವಾಗಲೂ ಈ ಕೀಳು ದೃಷ್ಟಿಯಲ್ಲಿ ನೋಡದೆ
ದೇವರು ಕೂಡ ಹಾಗೆಯೇ ನಮ್ಮ ಜೀವನದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮಲ್ಲಿರುವಂಥ ಉತ್ತಮವನ್ನು ಹೊರತರಲಿಕ್ಕೆ ಕೆಲವೊಂದು ನಮಗೆ ಆಶೀರ್ವಾದವನ್ನು ಕೊಡ್ತಾರೆ, ಕೆಲವೊಬ್ಬರು ನಮಗೆ ಶಿಕ್ಷೆಯನ್ನು ಕೊಡ್ತಾರೆ. ಆಗ ನಾವು ಏನು ಮಾಡ್ಬೇಕಂತ ಹೇಳಿದ್ರೆ, ಅದನ್ನು ಒಂದೇ ರೀತಿಯಲ್ಲಿ ತೆಗೆದುಕೊಂಡು ದೇವರಲ್ಲಿ ವಿಶ್ವಾಸ ಇಟ್ಟಾಗ ನಮ್ಮ ಜೀವನದಲ್ಲಿರುವಂಥ ದ ಬೆಸ್ಟ್ ಆಫ್ ಬೆಸ್ಟ್ ಅವರು ಹೊರಗೆ ತರ್ತಾರೆ. ಹೀಗೆ ನಾವು ನೋಡ್ತೇವೆ ಯೋಬನ ಜೀವನದಲ್ಲಿ. ಅಥವಾ ತುಂಬ ಭಕ್ತಿಯುಳ್ಳ ಮನುಷ್ಯ, ಆದರೆ ಈ ಕಷ್ಟಗಳ ಮುಖಾಂತರ ಹೊರಗೆ ಹೋದಾಗ ನಂತರದ ಆ ವ್ಯಕ್ತಿತ್ವ ನಾವು ನೋಡ್ತೇವೆ ಎಷ್ಟೊಂದು ಅರಳಿದಂಥ ವ್ಯಕ್ತಿತ್ವ, ಯೋಬನ ವ್ಯಕ್ತಿತ್ವ ಖುಷಿ ಆಗ್ತದೆ. ಅದು ಎಲ್ಲರಿಗೂ ಕೂಡ ಮಾದರಿ. ಕರ್ತನಾದ ದೇವರೇ, ಈ ನಿಮ್ಮ ವಾಕ್ಯವನ್ನು ಕೇಳಿಕೊಂಡು ನಾವು ಧ್ಯಾನ ಮಾಡುತ್ತಿರುವಾಗ ನಿಮಗೆ ಸ್ತುತಿಯನ್ನು ಸಲ್ಲಿಸುತ್ತೇವೆ. ನಮ್ಮ ಜೀವನದಲ್ಲಿ ಅನೇಕ ಬಾರಿ ಇದನ್ನು ನಾವು ನೋಡ್ತೇವೆ. ಕಠಿಣತೆ ಇದ್ದರೆ ನಮಗೆ ಸ್ವಲ್ಪ ಖುಷಿ ತರಲ್ಲ, ನಾವು ಸ್ವಲ್ಪ ಬೇಸರ ಪಡ್ತೇವೆ. ಆದರೆ ಯಾವಾಗ ಇದರ ಮುಖಾಂತರ ಹಾದು ಹೋಗ್ತೇವೆ, ನಮ್ಮ ಜೀವನದಲ್ಲಿನ ಒಳಿತನ್ನು ನಾವು ಕಾಣ್ತೇವೆ, ಮತ್ತು ಅದರಲ್ಲಿ ನಾವು ಅರಳುತ್ತೇವೆ. ನಮ್ಮೆಲ್ಲರ ಮೇಲೆ ನಿಮ್ಮ ಆಶೀರ್ವಾದವನ್ನು ಕೊಡಿರಿ, ನಮಗೆ ಬೇರೆ ಬೇರೆ ಪ್ರತಿಭೆಗಳನ್ನು ನೀವು ಕೊಟ್ಟಿದ್ದೀರಿ. ಇದೆಲ್ಲವನ್ನು ಕೂಡ ನಾವು ಸರಿಯಾದ ರೀತಿಯಲ್ಲಿ ಬೆಳೆಸಲಿಕ್ಕೆ ನಮಗೆ ಬೇಕಾದಂಥ ನಿಮ್ಮ ಅನುಗ್ರಹ, ಕೃಪೆ, ಆಶೀರ್ವಾದಗಳು ನೀಡಿ ಎಂದು ಪ್ರಾರ್ಥಿಸುತ್ತೇವೆ. ಪ್ರತ್ಯೇಕವಾಗಿ ಇವತ್ತಿನ ದಿವಸ ಈ ಧ್ಯಾನದಲ್ಲಿ ಯಾರೆಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ ಅವರಿಗೆ ಆರೋಗ್ಯ, ನೆಮ್ಮದಿ, ಶಾಂತಿಯನ್ನು ನೀವು ಪಾಲಿಸಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ.